Hello students, I welcome you all once again to this financial accounting class. ಇಲ್ಲಿ ನಿಮಗೊಂದು 5 ರೂಪಾಯಿಯ ಕಾಯಿನ್ ಕಾಣ್ತಾ ಉಂಟು. ಓಕೆ, ಇಟ್ಸ್ ಅ 5 ರೂಪಿ ಕಾಯಿನ್. ಸೊ ಎವ್ರಿಬಡಿ ನೋಸ್ ದ್ಯಾಟ್ ಈ ಒಂದು ನಾಣ್ಯಕ್ಕೆ 2 ಮುಖಗಳಿರ್ತದೆ ಅಂತ ನಿಮ್ಗೆ ಗೊತ್ತುಂಟು. ಆದರೆ ಇಲ್ಲಿ ಕಾಣ್ತಾ ಇರೋದು ಒಂದು ಮುಖ ಮಾತ್ರ. ಆದರೆ ಅದು ಸರಿಯಾದ ನಾಣ್ಯ ಅಂತ ಹೇಳಬೇಕಾದ್ರೆ ಅದು 2 ಮುಖಗಳನ್ನು ನೀವು ನೋಡಿ ಹೇಳ್ಬೋದು. ಹಾಗೆ ನಮ್ಮ ಫೈನಾನ್ಷಿಯಲ್ ಅಕೌಂಟಿಂಗಿಗೆ ಬರುವಾಗ ರಾಯಲ್ಟಿ ಅಕೌಂಟ್ಸ್ನ ಬಹುಮುಖ್ಯವಾದ ಅಂಶಗಳನ್ನು ನೀವು ಈಗ ಕಲ್ತುಕೊಂಡಿದ್ದೀರಿ. ಆದರೆ ಈಗ ತನಕ ನೀವು ನೋಡಿದ್ದು ಅದರ ಒಂದು ಮುಖ ಮಾತ್ರ. ಅಂದರೆ ದೆರ್ ಆರ್ 2 parties ಇನ್ ದ ರಾಯಲ್ಟಿ ಅಗ್ರಿಮೆಂಟ್, ರೈಟ್? ಆ್ಯಸ್ ಯು ನೋ ಇಟ್, ವಿ ಹ್ಯಾವ್ ಲೆಸ್ಸರ್ ಆ್ಯಂಡ್ ಲೆಸ್ಸಿ. ಓಕೆ, ವಾಟ್ ಯು ಹ್ಯಾವ್ ಲರ್ನ್ಡ್ ನೌ ಇಟ್ ಈಸ್ ಹೌ ಟು ಥಿಂಕ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದ ಲೆಸ್ಸಿ. ಒಬ್ಬ ಲೆಸ್ಸಿಯ ದೃಷ್ಟಿಕೋನದಿಂದ ಯಾವ ರೀತಿ ನಾವು ವಿಷಯಗಳನ್ನು ಅರ್ಥ ಮಾಡಬೇಕು, ಅವನ ಬುಕ್ಸಲ್ಲಿ ಹೇಗೆ ನಾವು ಎಂಟ್ರೀಸ್ ಬರಬೇಕೆನ್ನೋದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಅದು ಒಂದು ಮುಖ ಮಾತ್ರ. ಸೊ ಇನ್ನೊಂದು ಮುಖದ ಪರಿಚಯ ನೀವು ಮಾಡಿಕೊಳ್ಳದಿದ್ದರೆ ಆ ರಾಯಲ್ಟಿ ಅಕೌಂಟ್ಸನ್ನು ಪರಿಪೂರ್ಣವಾಗಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಟು ಲರ್ನ್ ವಾಟ್ ರಾಯಲ್ಟಿ ಅಕೌಂಟ್ ಈಸ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈವನ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದ ಲೆಸ್ಸರ್. ಓನರ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಇಬ್ಬರು ಬಹಳ ಮುಖ್ಯ. ಕೇವಲ ಒಬ್ಬ ವ್ಯಕ್ತಿ ಇದ್ದರೆ ಯು ಕೆನ್ ನಾಟ್ ಥಿಂಕ್ ಆಫ್ ಅ ರಾಯಲ್ಟಿ ಅಗ್ರಿಮೆಂಟ್. ಸೊ ನೌ ಇನ್ ದಿಸ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್ ಹೌ ಟು ಥಿಂಕ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದ ಲೆಸ್ಸರ್. ಒಬ್ಬ ಲೆಸ್ಸರ್ನ ದೃಷ್ಟಿಕೋನದಿಂದ ಹೇಗೆ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋದು, ಅದೇ ರೀತಿ ಯಾವ ರೀತಿ ಎಂಟ್ರೀಸ್ ಬರಬೇಕೆನ್ನೋದನ್ನು ಈ ಕ್ಲಾಸಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಆದರೆ ಮುಖ್ಯವಾಗಿ ಇಟ್ಸ್ ವೆರಿ ಈಸಿ ಟು ಲರ್ನ್ ದ ಥಿಂಗ್ಸ್ ಫ್ರಮ್ ವಾಟ್ ವಿ ಆಲ್ರೆಡಿ ನೋ. ಅಂದರೆ ಈಗ ಗೊತ್ತಿರುವ ವಿಷಯಗಳನ್ನೇ ನೋಡಿಕೊಂಡು ಗೊತ್ತಿಲ್ಲದ ವಿಚಾರಗಳನ್ನು ಕಲಿತುಕೊಳ್ಳಿಕ್ಕೆ ಭಾಳ ಸುಲಭ ಆಗ್ತದೆ. ಅದಕ್ಕೆ ಲೆಸ್ಸಿ ಬಗ್ಗೆ ನೀವು ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ, ಎಂಟ್ರೀಸ್ ಕೂಡ ಕಲಿತುಕೊಂಡಿದ್ದೀರಿ, ಲೆಡ್ಜರ್ ಅಕೌಂಟ್ ಕೂಡ ಮಾಡಿದ್ದೀರಿ. ಸೊ ಅದನ್ನೇ ಆಧಾರವಾಗಿಟ್ಟುಕೊಂಡು ಈಗ ಲೆಸ್ಸರ್ ತನ್ನ ಬುಕ್ಕಲ್ಲಿ ಹೇಗೆ ಮಾಡಬೇಕೆನ್ನೋದನ್ನು ಈ ಕ್ಲಾಸಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಸೊ ದ್ಯಾಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಹೊಸ ವಿಷಯ ಏನಕ್ಕೆ ಕಲಿಸ್ಕೊಡ್ತಾ ಇರಲ್ಲ, ಆ ವಿಷಯಗಳನ್ನೇ ಗೊತ್ತಿರುವ ವಿಷಯಗಳಿಂದ ಗೊತ್ತಿಲ್ಲದನ್ನು ಕಲಿಯುವ ಪ್ರಯತ್ನ ಇಲ್ಲಿ ಮಾಡುವ. ಸೊ ವಿ ಹ್ಯಾವ್ ವಾಟ್ ಐ ಸೆಡ್ ಈಸ್ ವಿ ನೀಡ್ ಟು ಸಿ, ಅದರ 2 ಮುಖಗಳ ಪರಿಚಯ ನಮಗೆ ಆಗಬೇಕು. ಸೊ ಇವರಿಬ್ಬರ ಪರಿಚಯ ಮಾಡುವ. ವಿ ಹ್ಯಾವ್ ಹಿಯರ್ ಲೆಸ್ಸರ್ ಆ್ಯಂಡ್ ಲೆಸ್ಸಿ. ಅವರಿಗೆ ಹೆಸರು ಇಡೋದಿಲ್ಲ, ಯಾಕೆಂದರೆ ಆ ಒಂದು ವರ್ಡೇ ನಿಮಗೆ ಗೊತ್ತಾಗಬೇಕು ಕರೆಕ್ಟಾಗಿ. ಇಟ್ಸ್ ಲೆಸ್ಸರ್ ಆ್ಯಂಡ್ ಲೆಸ್ಸಿ. ಓಕೆ, ಸೊ ಯು ಹ್ಯಾವ್ ಲರ್ನ್ಡ್ ಅಬೌಟ್ ಲೆಸ್ಸಿ ನೌ. ಲೆಸ್ಸಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ, ಆದರೆ ಅವನ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ. ಏನಂದರೆ ಅವನು ಯಾವೆಲ್ಲ ಬುಕ್ಸ್ ಆಫ್ ಅಕೌಂಟ್ಸ್, ಯಾವೆಲ್ಲ ಅಕೌಂಟ್ಸ್ ಮೇಂಟೈನ್ ಮಾಡ್ತಾನೆ, ಹಾಗೆ ಏನೆಲ್ಲ ಎಂಟ್ರೀಸ್ ಬರೀತಾನೆ, ಯಾವ ರೀತಿ ಅವನ ದೃಷ್ಟಿಕೋನದಿಂದ ನೋಡಿಕೊಂಡು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋದು ಎನ್ನುವುದನ್ನು ನೋಡಿದ್ದೀರಿ. ಸೊ ದ ಇಂಪಾರ್ಟೆಂಟ್ ಅಕೌಂಟ್ಸ್ ದಟ್ ದ ಲೆಸ್ಸಿ ಮೇಂಟೈನ್ಸ್ ಈಸ್ ರಾಯಲ್ಟಿ ಅಕೌಂಟ್, ಮಿನಿಮಮ್ ರೆಂಟ್ ಅಕೌಂಟ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಆ್ಯಂಡ್ ಲೆಸ್ಸರ್ಸ್ ಅಕೌಂಟ್. ಲೆಸ್ಸಿ ತನ್ನ ಬುಕ್ಸಲ್ಲಿ ಇನ್ನೊಬ್ಬನ ಅಕೌಂಟ್ ಮಾಡ್ತಾನೆ, ದಟ್ ಈಸ್ ಲೆಸ್ಸರ್ಸ್ ಅಕೌಂಟ್. ನಾವು ನೆಕ್ಸ್ಟ್ ಹೌ ವಿ ಹ್ಯಾವ್ ಟು ಥಿಂಕ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಲೆಸ್ಸರ್. ಓಕೆ, ವಾಟ್ ಆರ್ ದ ಅಕೌಂಟ್ಸ್ ದಟ್ ದ ಲೆಸ್ಸರ್ ವಿಲ್ ಮೇಂಟೈನ್. ಲೆಸ್ಸಿ ಹೇಗೆ ಕೆಲವೊಂದು ಅಕೌಂಟ್ ಮೇಂಟೈನ್ ಮಾಡ್ತಾನೆ ಅಂತಹದೇ ಅಕೌಂಟನ್ನು ಲೆಸ್ಸರ್ ಕೂಡ ಮಾಡ್ತಾನೆ. ಸೊ ಲೆಸ್ಸಿಯನ್ನು ಆಧಾರವಾಗಿಟ್ಟುಕೊಂಡು ಈಗ ನಾವು ಲೆಸ್ಸರನ್ನು ನೋಡುವ ಹೇಗೆ ಅಂತ. ಸೊ ಲೆಸ್ಸರ್ ಮೇಂಟೈನ್ಸ್ royalty receivable account, minimum rent account, short workings account, lessees account. So these accounts are not something new. You have already learnt it, right? ಲೆಸ್ಸಿ ಕೇಸಲ್ಲಿ ಇದೇ ಅಕೌಂಟ್ಗಳ ಬಗ್ಗೆ ಸಾಕಷ್ಟು ವಿಷಯವನ್ನು ಕಲಿತುಕೊಂಡಿದ್ದೀರಿ. ನಾವು ಫಸ್ಟ್ ಒನ್, ಲೆಟ್ ಅಸ್ ಟೇಕ್ ದ ಫಸ್ಟ್ ಇಂಪಾರ್ಟೆಂಟ್ ಅಕೌಂಟ್, ರಾಯಲ್ಟಿ ರಿಸೀವೇಬಲ್ ಅಕೌಂಟ್. ನಾನು ಹೇಳಿದ ಹಾಗೆ ಲೆಸ್ಸಿಯನ್ನು ತೆಗೆದುಕೊಂಡು ಮತ್ತೆ ಈಗ ಲೆಸ್ಸರ್ ಹೇಗೆ ಅಂತ ನಾವು ನೋಡಬೇಕು. ಸೊ ಲೆಸ್ಸಿ ಇಂತಹ ಅಕೌಂಟ್ ಮೇಂಟೈನ್ ಮಾಡ್ತಾನೆ, ಅಂದರೆ ರಾಯಲ್ಟಿ ಅಕೌಂಟ್ ಮೇಂಟೈನ್ ಮಾಡ್ತಾನೆ. ಬಟ್ ಫಾರ್ ಲೆಸ್ಸಿ ದಟ್ ಈಸ್ ಪೇಮೆಂಟ್, ರೈಟ್? ನೌ ಯು ಹ್ಯಾವ್ ಟು ಥಿಂಕ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಲೆಸ್ಸರ್. ಹೂ ಈಸ್ ಲೆಸ್ಸರ್? ಹೀ ಈಸ್ ದ ಓನರ್. ಓಕೆ, ತನ್ನಲ್ಲಿರುವಂತಹ ಎಸೆಟನ್ನು ಬಳಸುವ ಹಕ್ಕನ್ನು ಇವನು ಲೆಸ್ಸಿಗೆ ಕೊಟ್ಟಿದ್ದಾನೆ. ಸೊ ವಾಟ್ ಲೆಸ್ಸಿ ವಿಲ್ ಹ್ಯಾವ್ ಟು ಡೂ? ಲೆಸ್ಸಿ ವಿಲ್ ಹ್ಯಾವ್ ಟು ಮೇಕ್ ಪೀರಿಯಾಡಿಕಲ್ ಪೇಮೆಂಟ್. ಓಕೆ, ರೆಗ್ಯುಲರ್ ಆಗಿ ಪೇಮೆಂಟ್ ಮಾಡಬೇಕು, ಅದನ್ನೇ ನಾವು ರಾಯಲ್ಟಿ ಅಂತ ಹೇಳೋದು. ಈಗ ಲೆಸ್ಸರ್ನ ದೃಷ್ಟಿಕೋನದಿಂದ ಅದನ್ನು ನೋಡಿಕೊಂಡು ಮಾತಾಡಬೇಕು. ಫಾರ್ ಲೆಸ್ಸರ್ ಇಟ್ ಈಸ್ ಅನ್ ಇನ್ಕಮ್. ಓಕೆ, ಲೆಸ್ಸಿಗೆ ಅದೇ ಎಕ್ಸ್ಪೆನ್ಸ್ ಇದ್ದಿರ್ಬೋದು, ಆದರೆ ಅದನ್ನು ಲೆಸ್ಸರ್ನ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ಇಟ್ ಈಸ್ ಅನ್ ಇನ್ಕಮ್, ರೈಟ್? ನಾಟ್ ಅನ್ ಎಕ್ಸ್ಪೆನ್ಸ್. ಸೊ ಯು ಹ್ಯಾವ್ ಟು ರೈಟ್ ಅನ್ ಎಂಟ್ರಿ ಫಾರ್ ಅನ್ ಇನ್ಕಮ್ ನೌ. ರಾಯಲ್ಟಿ ಈಸ್ ಟ್ರೀಟೆಡ್ ಆ್ಯಸ್ ಅನ್ ಇನ್ಕಮ್. ಇಟ್ ಈಸ್ ಟ್ರೀಟೆಡ್ ಆ್ಯಸ್ ಅನ್ ಆರ್ಡಿನರಿ ಇನ್ಕಮ್. ನೌ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್, ಈಗ ಲೆಸ್ಸಿ ಬುಕ್ಸಲ್ಲಿ ರಾಯಲ್ಟಿ ಅನ್ನೋದು ನಾಮಿನಲ್ ಅಕೌಂಟ್.
ಲೆಸ್ಸರ್ ಬುಕ್ಸಲ್ಲೂ ಅದು ನಾಮಿನಲ್ ಅಕೌಂಟ್. ಅಟ್ ದ ಎಂಡ್ ಆಫ್ ದ ಇಯರ್ ಈ ನಾಮಿನಲ್ ಅಕೌಂಟ್ ಎಲ್ಲ ಕ್ಲೋಸ್ ಮಾಡ್ತೇವೆ. ಅದರಲ್ಲಿರುವಂತಹ ಏನು ಬ್ಯಾಲೆನ್ಸ್ ಉಂಟು ಅದನ್ನು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಈಗ ಲೆಸ್ಸಿ ಬಗ್ಗೆ ನೀವು ಕಲ್ತುಕೊಂಡಿದ್ದೀರಿ, ಅದನ್ನು ಒಂದೇ ಪ್ರೊಡಕ್ಷನ್ ಅಕೌಂಟಿಗೆ ಇಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಿ. ಸೊ ಒಂದು ವೇಳೆ ರಾಯಲ್ಟಿ ಎನ್ನುವುದು ಪ್ರೊಡಕ್ಷನ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿದರೆ ಅದು ಪ್ರೊಡಕ್ಷನ್ ಅಕೌಂಟಿಗೆ ಹೋಗ್ತದೆ. ರಾಯಲ್ಟಿ ಎನ್ನುವುದು ಸೇಲ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿದರೆ ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಿ. ಅದು ನೀವು ತಿಳಿದುಕೊಂಡಿದ್ದೀರಿ. ಈಗ ಲೆಸ್ಸರ್, it's very easy, students. Okay, it doesn't matter whether it is paid on the basis of production or whether it is paid on the basis of sales. ಅದು ಆ ವಿಷಯವನ್ನು ನಾವು ಕನ್ಸಿಡರ್ ಮಾಡಲೇಬೇಕಂತಿಲ್ಲ. ಯಾವತ್ತೂ ಒಂದು ರಾಯಲ್ಟಿ ಎಷ್ಟು ನೀವು ಪೇಮೆಂಟ್ ಮಾಡಿದ್ದೀರಿ ಇಡೀ ವರ್ಷ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು. ಪ್ರೊಡಕ್ಷನ್ ಅಕೌಂಟಿಗೆ ಅದು ಟ್ರಾನ್ಸ್ಫರ್ ಆಗೋದಿಲ್ಲ. ಬಿಕಾಸ್ ಫಾರ್ ಲೆಸ್ಸರ್ನೋ ಇಟ್ ಈಸ್ ಅನ್ ಇನ್ಕಮ್, ಇಟ್ ಈಸ್ ನಾಟ್ ಅನ್ ಎಕ್ಸ್ಪೆನ್ಸ್. ನೆಕ್ಸ್ಟ್ ವಿ ಹ್ಯಾವ್ ಮಿನಿಮಮ್ ರೆಂಟ್ ಅಕೌಂಟ್. ಇದು ಹೊಸ ಅಕೌಂಟ್ ಏನಲ್ಲ, ನೀವು ಲೆಸ್ಸಿ ಕೇಸಲ್ಲೂ ಮಾಡಿದ್ದೀರಿ ಅಂತಹದೇ ಅಕೌಂಟ್. ಬಟ್ ಹಿಯರ್ನು ಮಿನಿಮಮ್ ರೆಂಟ್ ಅಕೌಂಟ್ ಫಾರ್ ಲೆಸ್ಸರ್ ಏನದು, ಇಟ್ಸ್ ಅನ್ ಇನ್ಕಮ್. ಸೊ ಆ ರೀತಿ ಎಂಟ್ರಿ ಬರುತ್ತೇವೆ. ಆ್ಯಂಡ್ ದೆನ್ ಒನ್ ಮೋರ್ ಥಿಂಗ್, ಮಿನಿಮಮ್ ರೆಂಟ್ ಅಕೌಂಟ್ ಹ್ಯಾಸ್ ಟು ಬಿ ಓಪನ್ಡ್ ಓನ್ಲಿ ವೆನ್ ಯು ಹ್ಯಾವ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್. ಈ ರೀತಿ ಮಿನಿಮಮ್ ರೆಂಟ್ ಅಕೌಂಟ್ ಓಪನ್ ಮಾಡಿ ಅಂತ ಹೇಳಿದ್ರೆ ಮಾತ್ರ ಮಿನಿಮಮ್ ರೆಂಟ್ ಅಕೌಂಟ್ ಓಪನ್ ಮಾಡಬೇಕು. ನಿಮಗೆಲ್ಲ ಗೊತ್ತಿರುವ ಹಾಗೆ ದೆರ್ ಆರ್ 2 ಮೆಥಡ್ಸ್, ವಿತ್ ಮಿನಿಮಮ್ ರೆಂಟ್ ಮೆಥಡ್, ವಿದೌಟ್ ಮಿನಿಮಮ್ ರೆಂಟ್ ಮೆಥಡ್. ಸೊ ವಿತ್ ಮಿನಿಮಮ್ ರೆಂಟ್ ಮೆಥಡ್ ಹೆಚ್ಚಿನ ಸಂದರ್ಭದಲ್ಲಿ ಅವರು ಹೇಳಿದ್ರೆ ಮಾತ್ರ ಮಾಡೋದು. ಮಿನಿಮಮ್ ರೆಂಟ್ ಅಕೌಂಟ್ ಮಾಡಿ ಅಂತ ಹೇಳಿದ್ರೆ ವಿತ್ ಮಿನಿಮಮ್ ರೆಂಟ್ ಮೆಥಡ್. ಅವರು ಏನೋ ಇನ್ಸ್ಟ್ರಕ್ಷನ್ ಕೊಡೋದಿದ್ರೆ ಇನ್ನೊಂದು ಮೆಥಡ್ ಬಹಳ ಸುಲಭ, ಅದು ವಿದೌಟ್ ಮಿನಿಮಮ್ ರೆಂಟ್. ಅದನ್ನೇ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಓಕೆ, ಈಗ ಬಹಳಷ್ಟು ಪ್ರಾಬ್ಲಮನ್ನು ಲೆಸ್ಸಿಯ ದೃಷ್ಟಿಕೋನದಿಂದವೇ ಮಾತಾಡಿದ್ದು ನಾವು. ಶಾರ್ಟ್ ವರ್ಕಿಂಗ್ಸ್ ಫಸ್ಟಿಗೆ ಲಾಸ್ ಆಗ್ತದೆ, ಮತ್ತೆ ರಿಕವರಿಗೆ ಅವಕಾಶ ಉಂಟು, ಇದೆಲ್ಲ ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಈಗ ಅದನ್ನೇ ಸ್ವಲ್ಪ ಲೆಸ್ಸರ್ನ ದೃಷ್ಟಿಕೋನದಿಂದ ನೋಡುವ. ಓಕೆ, ಈಗ ಶಾರ್ಟ್ ವರ್ಕಿಂಗ್ಸ್ ಇಟ್ಸ್ ವೆನ್ ದೆರ್ ಈಸ್ ಅ ಕ್ಲಾಸ್ ಫಾರ್ ರಿಕವರಿ. ಅದನ್ನು ರಿಕವರಿ ಮಾಡುವಂತಹ ಅವಕಾಶ ಇದ್ದರೆ ಈ ವರ್ಷದ್ದು ಶಾರ್ಟ್ ವರ್ಕಿಂಗ್ ಅವನಿಗೆ ಹೆಚ್ಚು ಹಣ ಬರ್ತದೆ, ಹೌದು, ಆದರೆ ನೆಕ್ಸ್ಟ್ ಇಯರ್ ಲೆಸ್ಸಿ ಅದನ್ನು ರಿಕವರಿ ಮಾಡ್ತಾನೆ. ಸೊ ಇನ್ ದ ಬುಕ್ಸ್ ಆಫ್ ಲೆಸ್ಸರ್ ಇಟ್ ಇಸ್ ಟ್ರೀಟೆಡ್ ಆಸ್ ಅ ಲಯಬಿಲಿಟಿ. ಲೆಸ್ಸಿ ಬುಕ್ಸಲ್ಲಿ ಯಾವ ರೀತಿ ಮಾಡ್ತಾ ಇದ್ರಿ, ಲೆಸ್ಸಿ ಅದನ್ನು ಎಸೆಟ್ ಅಂತ ಟ್ರೀಟ್ ಮಾಡಿದ್ದ, ರೈಟ್? ಈಗ ಲೆಸ್ಸರ್ನ ದೃಷ್ಟಿಕೋನದಿಂದ ಅದು ಲಯಬಿಲಿಟಿ ಅಂತ ಟ್ರೀಟ್ ಮಾಡಬೇಕು. ಯಾಕೆ ಲಯಬಿಲಿಟಿ ಅಂದರೆ ನೆಕ್ಸ್ಟ್ ಇಯರ್ ಈ ವರ್ಷ ಆ ಲೆಸ್ಸರ್ ಎಷ್ಟು ಹೆಚ್ಚು ಪಡೆದುಕೊಂಡಿದ್ದಾನೆ ಅದನ್ನು ನೆಕ್ಸ್ಟ್ ಇಯರ್ ಲೆಸ್ಸಿ ರಿಕವರಿ ಮಾಡಬಹುದು ಇಫ್ ದೆರ್ ಈಸ್ ಅ ಪ್ರಾವಿಷನ್, ರೈಟ್? ಸೊ ಇಟ್ ಈಸ್ ಟ್ರೀಟೆಡ್ ಆಸ್ ಅ ಲಯಬಿಲಿಟಿ ಇನ್ ದ ಬುಕ್ಸ್ ಆಫ್ ಲೆಸ್ಸರ್. ನಾವು ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ಸ್ ನಾಟ್ ರಿಕೂಪ್ಡ್ ಅಂದರೆ ಅದಕ್ಕೊಂದು ಕಾಲಾವಕಾಶ ಮಾಡಿಕೊಡ್ತಾರೆ, 3 ವರ್ಷ 2 ವರ್ಷ ಈ ರೀತಿ. ಆ ಟೈಮ್ ಒಳಗೆ ಅದು ರಿಕವರಿ ಆಗದೇ ಇದ್ದರೆ ಫಾರ್ ಯಾರಿಗೆ ಲಾಭ ಆಯಿತು? ಇಟ್ ಈಸ್ ಲೆಸ್ಸರ್ ಅವಕಾಶ ಮಾಡಿಕೊಡ್ತಾನೆ, ನೀನು ರಿಕವರಿ ಮಾಡು ಅಂತ. ಅಷ್ಟರೊಳಗೆ ಅವನಿಗೆ ರಿಕವರಿ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಫಾರ್ ಲೆಸ್ಸರ್ ಇಟ್ ಇಸ್ ಪ್ರಾಫಿಟ್, ರೈಟ್? ಅವನು ಉಳಿಸಿಕೊಂಡ, ಹಿ ಕ್ಯಾನ್ ಸೇವ್ ಸೋ ಮಚ್ ಅಮೌಂಟ್. ಸೊ ಶಾರ್ಟ್ ವರ್ಕಿಂಗ್ ವಿಚ್ ಕುಡ್ ನಾಟ್ ಬಿ ಅಡ್ಜಸ್ಟೆಡ್ ಆರ್ ರೀಕೂಪ್ಡ್ ವಿದಿನ್ ದ ಸ್ಪೆಸಿಫೈಡ್ ಪೀರಿಯಡ್ is treated as a profit by the lessor. Lessor will treat this as profit only the amount which cannot be recovered. ಅಲ್ಲಿ ತನಕ ಲಯಬಿಲಿಟಿ ಅಂತ ಟ್ರೀಟ್ ಮಾಡ್ತಾನೆ. ಓಕೆ, ಯಾರಿಗೋ ಒಬ್ಬನಿಗೆ ಹಣ ಕೊಡಲಿಕ್ಕುಂಟು ಅಂತ ಅಂದರೆ ಲೆಸ್ಸಿಗೆ. ಬಟ್ ಒನ್ಸ್ ಯು ಥಿಂಕ್ ದ್ಯಾಟ್ ಇಟ್ ಕೆನಾಟ್ ಬಿ ರಿಕವರ್ಡ್, ದೇರ್ ಆಫ್ಟರ್ ಇಟ್ ಇಸ್ ಪ್ರಾಫಿಟ್. ಸೊ ಆ ವರ್ಷ ಅದನ್ನು ಪ್ರಾಫಿಟ್ ಅಂತ ನೀವು ಟ್ರೀಟ್ ಮಾಡಿ ಇಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಾವು ನೆಕ್ಸ್ಟ್ ಥಿಂಗ್ ಇಸ್ ಡ್ಯಾಮೇಜಸ್ ಪೇಯಬಲ್ ಬೈ ದ ಲೆಸ್ಸರ್. ಇದನ್ನೊಂದು ಇಲಸ್ಟ್ರೇಷನ್, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲಿ ನಾನು ವಿವರಿಸಿದ್ದೆ ಇದನ್ನು. ಸೊ ವಿ ಹ್ಯಾವ್ ಲೆಸ್ಸರ್ ಸಮ್ಟೈಮ್ಸ್ he will have to pay the damages to lessee. ಸೊ ಫಾರ್ ಲೆಸ್ಸರ್ ಇಟ್ ಈಸ್ ಅ ಲಾಸ್. ಓಕೆ, ಫಾರ್ ಲೆಸ್ಸಿ ಅದು ಪ್ರಾಫಿಟ್ ಆಗ್ತದೆ ಆವಾಗ. ಫಾರ್ ಲೆಸ್ಸರ್ ಇಟ್ ಈಸ್ ಅ ಲಾಸ್ ವಿಚ್ ಹ್ಯಾಸ್ ಟು ಬಿ ರೆಕಾರ್ಡೆಡ್ ಇನ್ ಲೆಸ್ಸರ್ಸ್ ಬುಕ್. ಸೊ ಇಬ್ಬರ ಪರಿಚಯ ಆಗಿದೆ ನಿಮಗೆ. ಸೊ ಇದನ್ನೇ ಕಂಟಿನ್ಯೂ ಮಾಡಿ ಜರ್ನಲ್ ಎಂಟ್ರೀಸ್ ಕೂಡ ಅಷ್ಟೇ ಸುಲಭದಲ್ಲಿ ನಾವು ಅರ್ಥ ಮಾಡಿಕೊಳ್ಬೋದು. ಓಕೆ, ಹೊಸ ವಿಷಯಗಳನ್ನು ನಾನು ನಿಮಗೆ ಹೇಳ್ತಾ ಇಲ್ಲ, ಗೊತ್ತಿರುವ ವಿಚಾರಗಳಿಂದವೇ ಗೊತ್ತಿಲ್ಲದನ್ನು ಕಲ್ತುಕೊಳ್ಳುವ. ಸೊ ಫಸ್ಟ್ ಯು ನೋ ದಿಸ್ ಪರ್ಸನ್, ರೈಟ್? ಹಿ ಈಸ್ ಲೆಸ್ಸಿ. ಅಕೌಂಟಿಂಗ್ ಎಂಟ್ರೀಸ್.
ಲೆಸ್ಸಿ ತನ್ನ ಬುಕ್ಸಲ್ಲಿ ಯಾವ ರೀತಿ ಅಕೌಂಟಿಂಗ್ ಎಂಟ್ರೀಸ್ ಮಾಡ್ತಾರೆ ಅನ್ನೋದನ್ನು ಈಗಾಗಲೇ ನೀವು ತಿಳಿದುಕೊಂಡಿದ್ದೀರಿ. ಸೊ ಅಂಡರ್ಸ್ಟ್ಯಾಂಡ್ ದೆರ್ ಆರ್ ಓನ್ಲಿ 5 ಇಂಪಾರ್ಟೆಂಟ್ ಎಂಟ್ರೀಸ್. ಅದರಲ್ಲಿ 2 ಮೆಥಡ್ ಬರ್ತದೆ, ವಿತ್ ಮಿನಿಮಮ್ ರೆಂಟ್ ಮೆಥಡ್ ಮತ್ತು ವಿದೌಟ್ ಮಿನಿಮಮ್ ರೆಂಟ್ ಮೆಥಡ್. ಈ 2 ಮೆಥಡಲ್ಲಿ ಇರೋದು ಒಂದೇ ಡಿಫ್ರೆನ್ಸ್ ನೋಡಿ. ಫಸ್ಟ್ ಎಂಟ್ರಿಯಲ್ಲಿ ಮಾತ್ರ ಆ ಡಿಫ್ರೆನ್ಸನ್ನು ನಾವು ಕಾಣ್ಬೋದು, ಮತ್ತು 4 ಎಂಟ್ರಿ ಸೇಮ್. ಓಕೆ, ಈಗ ಅರ್ಥ ಮಾಡಿಕೊಂಡಿರುವ ವಿಷಯವನ್ನೇ ನೋಡಿಕೊಂಡು ಗೊತ್ತಿಲ್ಲದ ವಿಚಾರಗಳನ್ನು ತಿಳಿದುಕೊಳ್ಳುವ. ಅಂದರೆ ಈಗ ನಮಗೆ ಲೆಸ್ಸರ್ ತನ್ನ ಬುಕ್ಸಲ್ಲಿ ಹೇಗೆ ಎಂಟ್ರಿ ಮಾಡ್ತಾನೆ ಅನ್ನೋದು ವಿ ಡು ನಾಟ್ ನೋ ಇಟ್, ರೈಟ್? ಸೊ ಫಸ್ಟ್ ವಿ ವಿಲ್ ಸಿ ವಾಟ್ ವಿ ಹ್ಯಾವ್ ಆಲ್ರೆಡಿ ಅಂಡರ್ಸ್ಟುಡ್. ಇದನ್ನೇ ಆಧಾರವಾಗಿಟ್ಟುಕೊಂಡು ನಾನು ಲೆಸ್ಸರ್ ಬುಕ್ಸಲ್ಲಿ ಹೇಗೆ ಎಂಟ್ರಿ ಮಾಡಬೇಕೆನ್ನೋದನ್ನು ಕಲಿಸಿಕೊಡ್ತಾ ಇದ್ದೇನೆ. ಸೊ ವಿ ಹ್ಯಾವ್ ಇನ್ ದ ಬುಕ್ಸ್ ಆಫ್ ಲೆಸ್ಸರ್. ಸೊ ಫಸ್ಟ್ ಎಂಟ್ರಿ, ಯು ನೋ ವೆನ್ ಯು ಹ್ಯಾವ್ ಟು ಮೇಕ್ ವೆನ್ ದ ರಾಯಲ್ಟಿ ಬಿಕಮ್ಸ್ ಡ್ಯೂ, ಅದು ಬಾಕಿ ಆಗುವಾಗ. ಹೌ ದ ಎಂಟ್ರೀಸ್ ಆರ್ ಮೇಡ್ ಇನ್ ಲೆಸ್ಸಿ. ಈಗ ಗೊತ್ತಿರುವ ವಿಚಾರಗಳನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳಿ. ಲೆಸ್ಸಿ ತನ್ನ ಬುಕ್ಸಲ್ಲಿ ಯಾವ ರೀತಿ ಎಂಟ್ರಿ ಬರ್ತಾನೆ. ಫಸ್ಟ್ ಎಂಟ್ರಿ ಈಸ್ ರಾಯಲ್ಟೀಸ್ ಅಕೌಂಟ್ ಡೆಟರ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೆಟರ್, ಟು ಲೆಸ್ಸರ್ಸ್ ಅಕೌಂಟ್ ಅಂತ ಬರೀತಾನೆ. ಯಾಕೆ ಏನು ಅಂತ ನಾನು ಈ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಇದನ್ನು. ಓಕೆ, ಸೊ ರಾಯಲ್ಟಿ ಈಸ್ ಆನ್ ಎಕ್ಸ್ಪೆನ್ಸ್, ರೈಟ್? ಸೊ ದಿಸ್ ಈಸ್ ವೆನ್ ಮಿನಿಮಮ್ ರೆಂಟ್ ಅಕೌಂಟ್ ಇಸ್ ನಾಟ್ ಮೇಂಟೈನ್ಡ್. ಇದು ಭಾಳ ಸುಲಭ, ಅದು ಮಿನಿಮಮ್ ರೆಂಟ್ ಅಕೌಂಟ್ ಇಲ್ಲ. ಸೊ ಇದೇ ಎಂಟ್ರಿಯನ್ನು ಯಾರಿಗೆ ಈ ಎಂಟ್ರಿ ಬರೀಲಿಕ್ಕೆ ಗೊತ್ತುಂಟು ಅವರಿಗೆ ಲೆಸ್ಸರ್ ಬುಕ್ಸಲ್ಲಿ ಬರೆಯುವುದು ದೊಡ್ಡ ಕಷ್ಟ ಏನಿಲ್ಲ. ಸಿ ಹೌ ಇಟ್ ವಿಲ್ ಚೇಂಜ್. ಓಕೆ, ಸೊ ವಿ ಹ್ಯಾವ್ ದಿಸ್ ಎಂಟ್ರಿ, ರೈಟ್? ನೌ ಫ್ರಮ್ ದ ಲೆಸ್ಸರ್ಸ್ ಪಾಯಿಂಟ್ ಆಫ್ ವ್ಯೂ, ನೌ ಯು ಹ್ಯಾವ್ ಟು ಥಿಂಕ್ ಫ್ರಮ್ ದ ಲೆಸ್ಸರ್ಸ್ ಪಾಯಿಂಟ್ ಆಫ್ ವ್ಯೂ. ಹಿಯರ್ ಇನ್ ಲೆಸ್ಸೀಸ್ ಕೇಸ್ ರಾಯಲ್ಟಿ ಈಸ್ ಅನ್ ಎಕ್ಸ್ಪೆನ್ಸ್, ಲೆಸ್ಸರಿಗೆ ಅದು ಇನ್ಕಮ್ ಆಗ್ತದೆ. ಓಕೆ, ಸೊ ಯು ಹ್ಯಾವ್ ಡೆಬಿಟೆಡ್ ರಾಯಲ್ಟಿ, ರೈಟ್? ದೇರ್ ಇನ್ ದ ಲೆಸ್ಸರ್ಸ್ ಬುಕ್ ಯು ನೀಡ್ ಟು ಕ್ರೆಡಿಟ್ ಇಟ್. ದ್ಯಾಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್. ಸೊ ಇಲ್ಲಿ ನೀವು ಏನನ್ನು ನೀವು ಡೆಬಿಟ್ ಮಾಡಿದ್ದೀರಿ ಅದು ನೀವು ಕ್ರೆಡಿಟ್ ಮಾಡಬೇಕಾಗ್ತದೆ ಲೆಸ್ಸರ್ ಇದು ಬುಕ್ಸಲ್ಲಿ. ಓಕೆ, ಸೊ ಹೊಸ ಎಂಟ್ರಿ ಏನು ಕೊಡ್ತಾ ಇಲ್ಲ, ನೀವು ಈಗಾಗಲೇ ಈ ವಿಷಯವನ್ನು ಸರಿಯಾಗಿ ತಿಳಿದುಕೊಂಡಿದ್ದೀರಿ ಲೆಸ್ಸಿ. ಸೊ ಫಾರ್ ಯು ಇಟ್ ವಿಲ್ ನಾಟ್ ಬಿ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಇನ್ ದ ಕೇಸ್ ಆಫ್ ಲೆಸ್ಸರ್. ಸೊ ದಿಸ್ ಇಸ್ ದ ಎಂಟ್ರಿ. ಓಕೆ, ಒಂದು ಡಿಫ್ರೆನ್ಸ್ ನೋಡಿ, ಇಲ್ಲಿ ಲೆಸ್ಸರ್ ಟು ಲೆಸ್ಸರ್ಸ್ ಅಕೌಂಟ್ ಅಂತ ಉಂಟು. ಅಂದರೆ ಲೆಸ್ಸರ್ನ ಅಕೌಂಟನ್ನು ಮಾಡ್ತಾನೆ ತನ್ನ ಬುಕ್ಕಲ್ಲಿ. ವಾಟ್ ಅಬೌಟ್ ಲೆಸ್ಸರ್ ಲೆಸ್ಸಿದು ಬುಕ್ ಅಕೌಂಟನ್ನು ಮಾಡ್ತಾನೆ. ಆ ಡಿಫ್ರೆನ್ಸ್ ಕಾಣ್ತದೆ. ಇಲ್ಲಿ ಲೆಸ್ಸರ್ ಅಂತ ಬರಬೇಡಿ, ಇಟ್ ವಿಲ್ ಬಿ ಲೆಸ್ಸಿ. ಸೊ ಜಸ್ಟ್ ರಿವರ್ಸ್ ದ ಎಂಟ್ರಿ, ಓಕೆ, ಬಟ್ ರೈಟ್ ಲೆಸ್ಸಿ ಅಂತ ಬರೀರಿ. ಈಗ ವಿತ್ ಮಿನಿಮಮ್ ರೆಂಟ್ ಮೆಥಡ್ ಏನಾದರೂ ನೀವು ಬಳಸಿಕೊಂಡ್ರೆ ಯಾವ ರೀತಿ ಎಂಟ್ರಿ ಬರ್ತದೆ? ಅಲ್ಲಿ 2 ಎಂಟ್ರಿ ಬರ್ತದೆ. ಒಂದು ಎಂಟ್ರಿ ಇದ್ದಲ್ಲಿ 2 ಜರ್ನಲ್ ಎಂಟ್ರಿ ಬರ್ತದೆ. ಫಸ್ಟ್ ಮಿನಿಮಮ್ ರೆಂಟ್ ಅಕೌಂಟ್ ಡೆಟರ್ ಟು ಲೆಸ್ಸರ್ಸ್ ಅಕೌಂಟ್, ನೆಕ್ಸ್ಟ್ ರಾಯಲ್ಟಿ ಅಕೌಂಟ್ ಡೆಟರ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೆಟರ್ ಟು ಮಿನಿಮಮ್ ರೆಂಟ್ ಅಕೌಂಟ್. ಈ ರೀತಿ 2 ಎಂಟ್ರಿ ಬರ್ತದೆ. ಸೊ ಇದು ಗೊತ್ತಿದ್ದವರಿಗೆ ಲೆಸ್ಸರ್ನ ಬುಕ್ಸಲ್ಲಿ ಬರೆಯುವುದೇನು ಕಷ್ಟದ ವಿಷಯ ಅಲ್ಲ. ಸಿ ಹೌ ಇಟ್ ವಿಲ್ ಚೇಂಜ್. ಇಲ್ಲಿ ನೀವು ಮಿನಿಮಮ್ ರೆಂಟ್ ಅಕೌಂಟ್ ಟು ಲೆಸ್ಸರ್ಸ್ ಅಂತ ಬರ್ತಿದ್ದೀರಲ್ಲ, ಅದು ಲೆಸ್ಸರ್ನ ಬುಕ್ಕಲ್ಲಿ ಬರೆಯುವಾಗ ಲೆಸ್ಸೀಸ್ ಅಕೌಂಟ್ ಡೆಟರ್ ಟು ಮಿನಿಮಮ್ ರೆಂಟ್ ಅಕೌಂಟ್ಸ್, ಜಸ್ಟ್ ದ ರಿವರ್ಸ್ ಎಂಟ್ರಿ, ಆದರೆ ಇಲ್ಲಿ ಲೆಸ್ಸಿ ಅಂತ ಬರಬೇಕು. ಓಕೆ, ಸೊ ಮೊನ್ನೆ ಆನ್ಲೈನ್ ಕ್ಲಾಸ್ ಮಾಡುವಾಗಲೂ ನೀವೇ ಆನ್ಸರ್ ಕೊಡ್ತಾ ಹೋದ್ರಿ. ಸೊ ಐ ಥಿಂಕ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಸೊ ರಾಯಲ್ಟಿ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಟು ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರ್ತದಲ್ವಾ? ಇಲ್ಲಿ ನೋಡಿ, ಮಿನಿಮಮ್ ರೆಂಟ್ ಡೆಬಿಟ್ ಆಗ್ತದೆ, ಇಲ್ಲಿ ಕ್ರೆಡಿಟ್ ಉಂಟಲ್ವಾ? ಹಿಯರ್ ಇಟ್ ಈಸ್ ಮಿನಿಮಮ್ ರೆಂಟ್ ಅಕೌಂಟ್ ಡೆಟರ್ ಟು ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ಸ್. ಇದೇ ಎಂಟ್ರಿ ಗೊತ್ತಿದ್ದವರಿಗೆ ಈ ಎಂಟ್ರಿ ಬರೀಲಿಕ್ಕೆ ಬಹಳ ಸುಲಭ. ಓಕೆ, ನಾವು ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ, ಇಟ್ ಈಸ್ ಫಾರ್ ದ ಅಮೌಂಟ್ ಪೇಯ್ಡ್. ಓಕೆ, ಥಿಂಕಿಂಗ್ ಫ್ರಮ್ ದ ಲೆಸ್ಸೀಸ್ ಪಾಯಿಂಟ್ ಆಫ್ ವ್ಯೂ, ನೀವು ಈ ರೀತಿ ಎಂಟ್ರಿ ಬರೆದಿದ್ರಿ ಈಗ ತನಕ. ಇಟ್ ಈಸ್ ಲೆಸ್ಸರ್ಸ್ ಅಕೌಂಟ್ ಡೆಟರ್ ಟು ಬ್ಯಾಂಕ್ ಅಕೌಂಟ್, ಯಾಕೆಂದರೆ ಹಿ ವಿಲ್ ಹ್ಯಾವ್ ಟು ಪೇ ಕ್ಯಾಶ್, ಬ್ಯಾಂಕ್ ಅಕೌಂಟ್ ಇಸ್ ಕ್ರೆಡಿಟೆಡ್. ಈಗ ಅದನ್ನೇ ಲೆಸ್ಸರ್ನ ದೃಷ್ಟಿಕೋನದಿಂದ ನೋಡಿ ಯಾವ ರೀತಿ ಎಂಟ್ರಿ ಬರ್ತದೆ. ಹಿ ವಿಲ್ ರಿಸೀವ್ ಇಟ್, ರೈಟ್? ಸೊ ಬ್ಯಾಂಕ್ ಅಕೌಂಟ್ ಆರ್ ಕ್ಯಾಶ್ ಅಕೌಂಟ್ ಹ್ಯಾಸ್ ಟು ಬಿ ಡೆಬಿಟೆಡ್. ಜಸ್ಟ್ ದ ರಿವರ್ಸ್. ಓಕೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗ್ತದೆ, ಇಲ್ಲಿ ಲೆಸ್ಸರ್ನ ಬದಲು ಲೆಸ್ಸಿ ಅಂತ ಬರಬೇಕು. ನಾವು ನೆಕ್ಸ್ಟ್ ಎಂಟ್ರಿ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ನೆಕ್ಸ್ಟ್ ಫಾರ್ ಟ್ರಾನ್ಸ್ಫರಿಂಗ್ ದ ರಾಯಲ್ಟೀಸ್. ನಮ್ಗೆ ಗೊತ್ತುಂಟು ಈ ರಾಯಲ್ಟಿ ಅಕೌಂಟನ್ನು ವರ್ಷದ ಕೊನೆಗೆ ನಾವು ಇನ್ಕಮ್ ಸ್ಟೇಟ್ಮೆಂಟಿಗೆ ಅಥವಾ ಪ್ರೊಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಆ ಸಂದರ್ಭದಲ್ಲಿ ಇಟ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟರ್, ಪ್ರೊಡಕ್ಷನ್ ಅಕೌಂಟ್ ಡೆಟರ್ ಟು ರಾಯಲ್ಟೀಸ್ ಅಕೌಂಟ್ ಅಂತ ಬರ್ತದೆ. ಇನ್ ಹೂಸ್ ಬುಕ್ ಇಟ್ ಈಸ್ ಲೆಸ್ಸೀಸ್ ಬುಕ್. ಓಕೆ, ಇದು ಯಾಕೆ ಹೀಗೆ ಅಂದರೆ ಫಸ್ಟ್ ರಾಯಲ್ಟಿ ರೆಕಾರ್ಡ್ ಮಾಡುವಾಗ ಅದು ಡೆಬಿಟ್ ಆಗಿರ್ತದೆ, ನಂತರ ಅದನ್ನು ಟ್ರಾನ್ಸ್ಫರ್ ಮಾಡುವಾಗ ಈ ರೀತಿ ಕ್ರೆಡಿಟ್ ಮಾಡ್ತೀರಿ. ಈಗ ಇದನ್ನೇ ನಾವು ಲೆಸ್ಸರ್ನ ಬುಕ್ಕಲ್ಲಿ ಹೇಗೆ ಮಾಡಬೇಕು? ಐ ನೋ ಯು ನೋ ದ ಎಂಟ್ರಿ. ಇಟ್ಸ್
ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಡೆಟರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಪ್ರೊಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಿಲ್ಲ. ನಾವು ನೆಕ್ಸ್ಟ್ ಫಾರ್ ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ರಿಕವರಿ ಆಗುವಾಗ ಲೆಸ್ಸಿ ಬುಕ್ಸಲ್ಲಿ ಹೇಗೆ ನೀವು ಎಂಟ್ರಿ ಬರೀತಾ ಇದ್ರಿ, ಇಟ್ ಈಸ್ ಲೆಸ್ಸರ್ಸ್ ಅಕೌಂಟ್ ಡೆಟರ್. ಓಕೆ, ಸೊ ದಿಸ್ ಈಸ್ ದ ಎಂಟ್ರಿ, ಲೆಸ್ಸರ್ಸ್ ಅಕೌಂಟ್ ಡೆಟರ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ಬರೀತೀರಿ. ಇದನ್ನೇ ಅರ್ಥ ಮಾಡಿಕೊಂಡು ಈಗ ಹೇಳಬೇಕು ನೀವು ಲೆಸ್ಸರ್ ತನ್ನ ಬುಕ್ಕಲ್ಲಿ ಹೇಗೆ ಬರಬೇಕು. ಲೆಸ್ಸರ್ ತನ್ನ ಬುಕ್ಕಲ್ಲಿ ಅದನ್ನೇ ರಿವರ್ಸ್ ಎಂಟ್ರಿ ನೋಡಿ, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಸಸ್ಪೆನ್ಸ್ ಅಕೌಂಟ್ ಡೆಟರ್ ಟು ಲೆಸ್ಸೀಸ್ ಅಕೌಂಟ್. ಈ ಎಂಟ್ರಿ ಗೊತ್ತಿದ್ದವರು ಈ ಎಂಟ್ರಿಯನ್ನು ಲೆಸ್ಸರ್ನ ಬುಕ್ಸಲ್ಲಿ ಸುಲಭವಾಗಿ ಎಂಟ್ರಿಯನ್ನು ನೀವು ಮಾಡ್ಬೋದು. ನೆಕ್ಸ್ಟ್ ಫಾರ್ ಟ್ರಾನ್ಸ್ಫರಿಂಗ್ ಇರ್ರಿಕವರೇಬಲ್ ಶಾರ್ಟ್ ವರ್ಕಿಂಗ್ಸ್ ಇಫ್ ಎನಿ. ಸ್ವಲ್ಪ ಶಾರ್ಟ್ ವರ್ಕಿಂಗ್ಸ್ ಮತ್ತು ರಿಕವರಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದಿದ್ದರೆ ಲೆಸ್ಸಿ ಅದನ್ನು ತನ್ನ ಬುಕ್ಕಲ್ಲಿ ಲಾಸ್ ಅಂತ ಟ್ರೀಟ್ ಮಾಡ್ತಾನೆ. ಈಗ ತನಕ ಅದು ಎಸೆಟ್ ಅಂತ ಅವನು ಅಂದ್ಕೊಂಡಿದ್ದ, ಒಂದು ಸಲ ಅದು ಇನ್ನು ರಿಕವರಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆದರೆ ಇಟ್ ವಿಲ್ ಬಿಕಮ್ ಅ ಲಾಸ್, ರೈಟ್? ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಸ್ ಡೆಬಿಟ್ ಆಲ್ ಲಾಸಸ್ ಆ್ಯಂಡ್ ಎಕ್ಸ್ಪೆನ್ಸಸ್, ಆ ರೀತಿ ಬರ್ತದೆ. ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್, ಇದನ್ನೇ ಲೆಸ್ಸರ್ನ ಬುಕ್ಸಲ್ಲಿ ಹೇಗೆ ಬರೆಯೋದು ಅಂತ ಹೇಳಬೇಕು ಈಗ. ಸೊ ಇಟ್ ಈಸ್ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ ಡೆಟರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಲ್ಲಿ ನೋಡಿ ಈ ಎಂಟ್ರಿದು ಸರಿ ರಿವರ್ಸ್ ಎಂಟ್ರಿ ನೀವು ಕಾಣ್ಬೋದು. ಸೊ ಒಂದು ವಿಚಾರ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು, ಯಾರಿಗೆ ಲೆಸ್ಸಿದು ಬುಕ್ಸಲ್ಲಿ ಎಂಟ್ರೀಸ್ ಬರೀಲಿಕ್ಕೆ ಗೊತ್ತುಂಟು, ಓಕೆ, ಯು ನೋ ಇಟ್ ಕರೆಕ್ಟ್ಲಿ. ಸೊ ಈ ಲೆಸ್ಸರ್ ಇದು ಬುಕ್ಸಲ್ಲಿ ಬರೆಯೋದು ದೊಡ್ಡ ಕೆಲಸ ಆಗೋದಿಲ್ಲ, ಯು ಕ್ಯಾನ್ ಈಸಿಲಿ ರೈಟ್ ಇಟ್. ಬಟ್ ಜಸ್ಟ್ ಯು ನೀಡ್ ಟು ಥಿಂಕ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದ ಲೆಸ್ಸರ್. ಲೆಸ್ಸಿಗೆ ಅದು ಎಕ್ಸ್ಪೆನ್ಸ್ ಆಗಿದ್ದರೆ ಲೆಸ್ಸರಿಗೆ ಅದು ಇನ್ಕಮ್, because it's a transaction that takes place between these two people, right? ಇವರ ಇಬ್ಬರ ನಡುವೆ ನಡೆಯುವಂತಹ ಟ್ರಾನ್ಸಾಕ್ಷನ್. ಆದರೆ ಅವರವರ ದೃಷ್ಟಿಕೋನದಿಂದ ನೋಡುವಾಗ ಬೇರೆ ರೀತಿಯಲ್ಲಿ ಬರ್ತದೆ. ಎಂಟ್ರೀಸ್, ಜರ್ನಲ್ ಎಂಟ್ರೀಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರ್ತದೆ. ಸೊ ದೀಸ್ ಆರ್ ದ ಎಂಟ್ರೀಸ್ ಟು ಬಿ ಮೇಡ್ ಇನ್ ದ ಬುಕ್ಸ್ ಆಫ್ ಲೆಸ್ಸರ್. ಒನ್ ಬೈ ಒನ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇಟ್. ಹೌ ಡಿಡ್ ಐ ಎಕ್ಸ್ಪ್ಲೇನ್? ಬೈ ಟೇಕಿಂಗ್ ದ ಎಂಟ್ರೀಸ್ ಫ್ರಮ್ ದ ಲೆಸ್ಸೀಸ್ ಬುಕ್. ಗೊತ್ತಿರುವ ವಿಚಾರಗಳನ್ನೇ ಮತ್ತೆ ಹೇಳಿ ಮತ್ತೆ ನೆನಪಿಸಿಕೊಂಡು ಗೊತ್ತಿಲ್ಲದ ವಿಚಾರಗಳನ್ನೀಗ ನಾವು ಕಲ್ತುಕೊಂಡೆವು. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್. Okay, it will be very interesting for you, for those who have learnt it, no, it will be very interesting for you to write the entries in the books of Lessor. ಓಕೆ, ಲೆಸ್ಸರ್ ಬುಕ್ಸ್ ಎಲ್ಲ ಅದೇನು ದೊಡ್ಡ ಬರ್ಡನ್ ಆಗೋದಿಲ್ಲ. ಲೆಸ್ಸಿದು ಬುಕ್ಸಲ್ಲಿ ನಿಮಗೆ ಗೊತ್ತಿದ್ದರೆ ಬಹಳ ಸುಲಭವಾಗಿ ನೀವು ಅದನ್ನು ಲೆಸ್ಸರ್ನ ಪಾಯಿಂಟ್ ಆಫ್ ವ್ಯೂವಿಂದ ಥಿಂಕ್ ಮಾಡ್ಬೋದು, ಎಂಟ್ರೀಸ್ ಕೂಡ ಬರೆದುಕೊಳ್ಬೋದು. ಥ್ಯಾಂಕ್ ಯು.